ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಹಾಗೂ ನಮ್ಮ ದೀವಾಮೃತ ಎಟರ್ನಲ್ ಎಕೋಸ್ ಚಾನಲ್ಗೆ ಸುಸ್ವಾಗತ. ಇವತ್ತು ಸ್ಪೆಷಲ್ ದಿನ ಏನು ಹೇಳಿ, ಮಕ್ಕಳಂತೂ ಕಲರ್ಫುಲ್ಲಾಗಿ ಡ್ರೆಸ್ ಹಾಕ್ಕೊಂಡು ಶಾಲೆಗೆ ಹೋಗಿದ್ದು ಖುಷಿಯಿಂದ. ಹೌದು, ಇವತ್ತು ಮಕ್ಕಳ ದಿನಾಚರಣೆ. ಪ್ರತಿ ವರ್ಷ ನವೆಂಬರ್ 14ಕ್ಕೆ ಭಾರತದ ಮೊದಲ ಪ್ರಧಾನಮಂತ್ರಿಯಾದ ಜವಾಹರ್ಲಾಲ್ ನೆಹರು ಅವರ ಹುಟ್ಟುಹಬ್ಬದ ಗೌರವಕ್ಕೆ ಮಕ್ಕಳ ದಿನಾಚರಣೆ ಅಥವಾ ಬಾಲ್ ದಿವಸ್ ಅಂತ ಕೂಡ ಆಚರಿಸ್ತೇವೆ. ನೆಹರೂರವರು 1889 ನವೆಂಬರ್ 14ರಂದು ಅಲಹಾಬಾದ್ನಲ್ಲಿ ಜನಿಸಿರ್ತಾರೆ. ಸ್ವಾತಂತ್ರ್ಯ ಹೋರಾಟದಲ್ಲಂತೂ ಅವ್ರದ್ದು ದೊಡ್ಡ ಪಾತ್ರ. ಗಾಂಧೀಜಿಯವರ ಜೊತೆಗೆ ಕೆಲಸ ಮಾಡಿ ದೇಶಕ್ಕೆ ಫ್ರೀಡಮ್ ತರೋಕ್ಕೆ ಹೆಮ್ಮೆಯ ಕೆಲಸ ಮಾಡಿರ್ತಾರೆ. ಸ್ವಾತಂತ್ರ್ಯದ ನಂತರವೂ ಅವರು ಮಕ್ಕಳ ಶಿಕ್ಷಣಕ್ಕೆ ಮತ್ತು ಅವರ ಒಳ್ಳೆಯತನಕ್ಕೆ ತುಂಬ ಹೆಚ್ಚು ಮಹತ್ವ ಕೊಟ್ಟವರು. ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಹಾಗೂ ಬೆಂಬಲ ಕೊಟ್ಟಿದ್ದಲ್ಲಿ ದೇಶಕ್ಕೆ ಭವಿಷ್ಯ ಬದಲಾಗುತ್ತದೆ ಎಂದು ಅವರು ನಂಬುತ್ತಿದ್ದರು. ಇನ್ನೊಂದು ವಿಷಯ ಏನಂದರೆ, ನೆಹರು ಅವರ ಹುಟ್ಟುಹಬ್ಬವನ್ನು ಮಕ್ಕಳ ದಿನವಾಗಿ ಆಚರಿಸುವ ಮೊದಲು ಭಾರತದಲ್ಲಿ ಮಕ್ಕಳ ದಿನವನ್ನು ನವೆಂಬರ್ 20ಕ್ಕೆ ಅಂದರೆ ಯೂನಿವರ್ಸಲ್ ಚಿಲ್ಡ್ರನ್ಸ್ ಡೇ ಟೈಮಲ್ಲಿ ಮಾಡ್ತಿದ್ರಂತೆ. 1964ರಲ್ಲಿ ನೆಹರೂರವರು ಅಗಲಿದ ನಂತರ ಅವರ ನೆನಪಿಗಾಗಿ ನವೆಂಬರ್ 14ರಂದು ಮಕ್ಕಳ ದಿನವನ್ನು ಅಧಿಕೃತವಾಗಿ ಘೋಷಿಸಲಾಯಿತು. ಅವಾಗೆಲ್ಲ ಮಕ್ಕಳು ಅವರನ್ನು ತುಂಬ ಪ್ರೀತಿಯಿಂದ ಚಾಚಾ ನೆಹರು ಅಂತ ಕರೀತಿದ್ರಂತೆ. ಮಕ್ಕಳ ಇನೋಸೆನ್ಸು, ಕುತೂಹಲ, ಮುದ್ದಾದ ನಗು ಇವೆಲ್ಲವನ್ನು ನೋಡಿ ನೆಹರು ಹೃದಯಕ್ಕೆ ತುಂಬ ಹತ್ತಿರವಾಗ್ತಿದ್ವಂತೆ. ಇಂದಿನ ಮಕ್ಕಳೇ ನಾಳೆಯ ಭವಿಷ್ಯ ಅಂತ ಅವರು ನಂಬಿದ್ರು. ಆದ್ದರಿಂದಲೇ ಪ್ರತಿಯೊಬ್ಬ ಮಗುವಿಗೂ ಪ್ರೀತಿ, ಸುರಕ್ಷತೆ, ಉತ್ತಮ ಬೆಳವಣಿಗೆ ಹಾಗೂ ಸಂತೋಷ ಬಾಲ್ಯ ಸಿಗಬೇಕೆಂದು ನೆನಪಿಸಲು ನಾವು ಪ್ರತಿ ವರ್ಷ ಮಕ್ಕಳ ದಿನಾಚರಣೆ ಆಚರಿಸ್ತೇವೆ. ಪ್ರತಿ ಮಕ್ಕಳು ದೇವರಿಗೆ ಸಮ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಪ್ರಪಂಚದ ಸಂತೋಷದಿಂದ ತುಂಬಿರುವ ಎಲ್ಲ ಚಿಂಟಾರಿ ಪಿಟಾರಿಗಳು ಮಕ್ಕಳ ದಿನದ ಶುಭಾಶಯಗಳು ಎಂದು ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ನಮಸ್ಕಾರಗಳು, ಶುಭವಾಗಲಿ.